ಹಾಯ್ ಮ್ಯಾಮ್, ಎಲ್ರಿಗೂ ನಮಸ್ಕಾರ. ವೈಆರ್ ಕನ್ನಡಿಗ ಬ್ಲಾಗ್ಗೆ ಸ್ವಾಗತ. ಇವತ್ತು ಟಿಪ್ ಟಾಪ್ ಆಗಿ ಮಸ್ತಾಗಿ ಪಂಚೆ ಶಲ್ಯ ಉಟ್ಕೊಂಡು ಎಲ್ಲರೂ ರೆಡಿಯಾಗಿದ್ದೀವಿ ನೋಡ್ರಿ. ರಾತ್ರಿ ಮಳೆ ಬಂತ? ರಾತ್ರಿ ಹೆವಿ ಮಳೆ, 5 ಗಂಟೆ ಎಲ್ಲ ಬಿತ್ತು. ನಮ್ಮ ಜಾತ್ರೆಯಲ್ಲಿ ಬೆಳೆಬೇಕಾ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ ಪ್ರಾರಬ್ಧ. ಏನು ಮ್ಯಾಮ್? ಪ್ರಾರಬ್ಧ ನೋಡಿ ಒಂದು ದೇವಸ್ಥಾನ. ಮಧ್ಯಾಹ್ನ ತೇರಿರುತ್ತೆ, ತೇರು ಎಳಿಬೇಕು. ಸರಿ ಮ್ಯಾಮ್, ಇವಾಗ ತೇರು ಎಳಿತಾರೆ, ಬನ್ನಿ ನೋಡಿರೋ ಅಂತ. ನಾನು ಎಳಿತೀನಿ, ನಾವೆಲ್ಲರೂ ಎಳಿತೀವಿ. ಹಾಂ ತಿಮ್ಮ, ತೇರು ಎಳಿತೀಯನಾ? ಹಾಂ ಹೇಳು ಬೈಬಿಟ್ಟು. ನಮ್ಮ ಫೈನಲಿ ದೇವಸ್ಥಾನ ಹತ್ರ ಬಂದ್ವಿ. ನೋಡಿ ದೇವಸ್ಥಾನ ಇದೆ, ತೇರು ಅಲ್ಲೇ ಐತೆ ನೋಡಿ. ತೇರು ದೇವಸ್ಥಾನ ಎಲ್ಲ. ತೇರು ಇಳಿಯೋಣ ಬನ್ನಿ ಮನ್ಸು. ಎಲ್ಲೆಲ್ಲೂ ನೀನೆ, ತೇರು ದೇವಸ್ಥಾನ. ತೇರು ನಾನು ಹಿಡಿಬೇಕು ಅಂದ್ಕೊಂಡೆ, ನೋಡಿದ್ರೆ ಸ್ಟಾರ್ಟೇ ಮಾಡಿಬಿಟ್ಟವ್ರೆ. ಹೋಗೋಣ ಹೋಗ್ಬಿಟ್ಟು ತೇರು ಎಳಿಯೋಣ. ಶಿವನಂದಿ ಅಂದ್ಕೊಂಡು, ಶಿವನಂದಿ ಬಾನಂತನ್ ಬಾಗ್ ತೇರು ಎಳಿಯೋಣ. ನಮ್ಮ ತೇರು ಎಳೆಯೋಣ ಅಂತ ಹೋಗಿ ನೋಡಿದ್ರೆ ಫುಲ್ಲು ಜನ. ನಮ್ಮಮ್ಮ ಅಂದರು ಅದೇ ಜಾಗದಲ್ಲಿ ಒಂದು 3,200 ಜನ ಇದ್ರೇನೋ. ಅಷ್ಟು ಜನ ಇದ್ದರು. ಇನ್ನೆಲ್ಲಿ ಅಷ್ಟು ಜನ ಮಧ್ಯ ಅಷ್ಟು ಕ್ರೌಡಲ್ಲಿ ಎಲ್ಲಿ ಹೋಗಿ ತೇರು ಎಳೆಯೋದು ಅಂದ್ಕೊಂಡು ಸುಮ್ಮನೆ ಅದೇ. ಜಾಸ್ತಿ ಬಿಸಿಲಿತ್ತು. ಒಂದು ಸ್ವಲ್ಪ ಹೊತ್ತು ನೋಡಿಬಿಟ್ಟು ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಮನೆಗೆ ಬಂದೆ. ಸ್ವಲ್ಪ ನಿದ್ದೆ ಮಾಡಿ ಫುಲ್ಲು ಟಯರ್ಡಾಗಿದ್ದು, ಸ್ಟ್ರೆಸ್ ಆಗಿಬಿಟ್ಟಿದ್ವಿ. ನಿದ್ದೆ ಇಲ್ಲ ಕರೆಕ್ಟಾಗಿ. ಜಾತ್ರೆ ಅಲ್ಲ, ಊರಬ್ಬ ಅಂದಮೇಲೆ ಎಲ್ಲ ಫುಲ್ ಜಾಲಿ ಮೂಮೆಂಟ್. ಫುಲ್ಲು ಮಳೆ, ಜನ ಎಲ್ಲ ನೋಡಿ ಹೆಂಗೆ ಸೇರ್ಕೊಂಡ್ಬಿಟ್ಟವ್ರು. ಫುಲ್ಲು ಜನ ತುಂಬ್ಕೊಂಡ್ಬಿಟ್ಟವ್ರು. ಆ ಕಡೆ ಮಳೆ ಬರ್ತಿದೆ ಅಂತ ನಿಂತ್ಕೊಂಡವ್ರು. ಮಳೆ ಬರ್ತಿಲ್ಲ ಅಲ್ಲಿ. ಎಲ್ಲಿ ನಡೀತಿರೋದು ಮ್ಯಾಚು? RCB. ಹಾಂ ಓಕೆ. ಜೈ RCB. ಏನಜ್ಜಿ? ಓ, ನಮ್ಮ ಮನೆಯವರೆಲ್ಲ ಫುಲ್ಲು ಸಪೋರ್ಟಿವ್ ಅಂದ್ಕೊಳ್ಳಿ ಮಾಮ್ಸ್. ಫುಲ್ಲು ಸಪೋರ್ಟಿವ್. ಬಾ ವಿಡಿಯೋ ಮಾಡಿ, ಇಲ್ಲಿ ನೀರು ಎಳಿತಿದ್ದಾರೆ ಅಂತ ಕರೆದ್ಬಿಟ್ಟು ವಿಡಿಯೋ ಮಾಡಿಸ್ತಾರೆ ನೋಡಿ. ಬರೀ ಡೌಗಳು ನಿಂದು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಚಿಕ್ಕ ನೋಡಿ ಮಾಮ್, ನೀರು ಬಾವಿ. ಓ ಹಿಂಗ ಅಷ್ಟೇ ತಾನೆ. ಜೋಡಿ. ಓ ಇಬ್ರು ಇದೆಯಾ? ನೀಗೊಂದು ಸರ್ಪ್ರೈಸು.
ನಿಂಗೊಂದು ಸರ್ಪ್ರೈಸ್ ಟೀಮಾ ಹೇಳಿ ಅದೇನು ತಲೆ ಸರ್ಪ್ರೈಸ್ ಯಾರಾದರೂ ಹೇಳ್ತಾರೇನೋ ಹೇಳ್ಬೇಡಿ. ಮಾತಾಡೋದು ಏನಾದರೂ ಹಾಯ್. ಮಾಂಸನು ಬೆಳಗ್ಗೆಯಿಂದ ನಾನು ಹೇಳಿದ್ದು ಕೇಳ್ಕೊಂಡು ನೀರು ತೊಗೊಂಬಂದೆ ಮೇಲೆಯಿಂದ ಇಳ್ದು ನೀರಿಗೆಲ್ಲ ತೊಗೊಂಡು ಬೆಳಿಗ್ಗೆಯಿಂದ ಫುಲ್ಲು ಸೇವೆ ಮಾಡ್ಕೊಂಡು ನನಗೆ ಅಣ್ಣ ಅಂದ್ಕೊಂಡು ಅದಕ್ಕೆ ನನ್ನ ಕಡೆಯಿಂದ ನನಗೆ ಸರ್ಪ್ರೈಸ್ ಏನಂತ ತೋರಿಸ್ತೀನಿ ಬನ್ನಿ ನೋಡಿ ಮ್ಯಾಮ್. ಫೋನ್ ಬ್ಯಾಕ್ ಸ್ಕಿನ್ ಕೇಸ್ಗೆ ಮತ್ತು ಫೋನ್ ಬ್ಯಾಕ್ ಪ್ಯಾನಲ್ ಮೇಲೆ ಹಾಕ್ಕೊಡ್ತಾರೆ. ಯಾವ್ದು ಚೆನ್ನಾಗಿದೆ ನೋಡಿ ಹೇಳಿ ಗೈಸ್ ಎಲ್ಲ ಮಾಮ್ಸ್. ಜಾತ್ರೆಲೆಲ್ಲ ಜಾತ್ರೆ ಥರನೇ ಇರುತ್ತೆ. ಏನು ಬೇಕು ಏನಂತ ಕೊಡ್ತೀರಾ? ನಿನಗೆ ಮತ್ತೇನೋ ಬೇಕು, ನಿನಗೆ ಏನೋ ಬೇಕು. ಅದು ಬೇಕಾ? ಅವೆಲ್ಲ ಬೇಡ. ಅಚ್ಚೆ ಹಾಕ್ಸ್ತೀಯಾ? ಬೇಡ, ಅದನ್ನ ಚಿತ್ರ ಹಾಕ್ಸ್ಬೇಕಾ? ಅದು ನೋಡಿ ಎಷ್ಟು ಚೆನ್ನಾಗಿದೆ. ಅಯ್ಯೋ ಹೆಂಗ್ ಹಾಕ್ತಾರೆ ನೋಡಿ. ಪರ್ಮನೆಂಟ್ ಆದರೆ ಚಿತ್ರ ಮೇಲೆ ಡಿಫ್ರೆಂಟ್ ಅಣ್ಣ. ಓಕೆ ಇವ್ರಿಗ ನಿಮ್ಗ ಇವನ್ಗೆ ಇವತ್ತು ಸಾಕು. ಪರ್ಮನೆಂಟ್ ಅಲ್ಲ. ಬೇಡ ತಂದವ್ರಿ ಕೊಡುವ ಕೈ ಕೊಡುವ ಅಲ್ಲಿ. ಇರಿ ಅಣ್ಣ. ಅಪ್ಪು ಹಾಕ್ಸ್ಕೊಂತ್ಯಾ? ಓ ಕಾಲು ಏನು ಮಾಡಕ್ ಹೋಗಿ ಅದೇ ಇಂಥ ಮಕ್ಕಳು ಹಿಡಿಯೋದು ಭಾರಿ ಕಷ್ಟ ಆಟಾಡದಲ್ಲಿ. ಬಟ್ ಸೈಲೆಂಟಾಗಿ ಅವಳೆ ಅಂದ್ರೆ ಈಗ ಅದು ಇಲ್ಲೇ ಸೈಲೆಂಟ್ ಆಗಿ ಇರೋಳು. ಅವಳು ಏನ್ ಮಾಡಿದ್ರು ಗೊತ್ತಾ? ಮೇಕೆ ಹತ್ತಕ್ಕೆ ಅಂತ ನಮ್ಗಿದ್ದು ಅದು ಕರೆಕ್ಟಾಗಿ ಕಾಲು ಮೇಲೆ ಬಿದ್ದೈತೆ. ಅವ್ರಿಗೂ ಗೊತ್ತಿತ್ತು ಅಪ್ಪು ಅಜರಾಮರ. ಕೈ ಕೊಡುವ. ಓಕೆ ಅಲ್ಲಿ ತರ್ಸ 45 ಜನ. ಖುಷಿನಾ? ಫುಲ್ ಖುಷಿ. ಏನು ಬೇಕು? ತಿಂಡಿ ಏನು ಬೇಕು? ತಗೋ ಏನಾದ್ರು ತಗೊಳ್ಳಲಿ. ಬ್ರೆಡ್ ಟೋಸ್ಟು ಚಾಕ್ಲೇಟ್ ಕೇಕ್ ಒಂದು ಹೇಳಿದ್ದೀನಿ ನಿಮಗೆ. ಇದು ಲೇಟ್ ಆಗೋದು. ಅದ್ರ ಮೇಲೆ ಮುಟ್ಬೇಡ, ಮುಟ್ಕೊಂಬೇಡ. ಬ್ರೆಡ್ ಟೋಸ್ಟ್ ಫೈನಲಿ ಬಂತು. ಅಜ್ಜಿ ಇದು ನೋಡಿದ್ರೆ ಯಾರು ಅನ್ಸುತ್ತೆ? ಅಂಬರೀಷ್. ಯಾರು ಇವರಲ್ಲ? ಅಂಬರೀಷು. ಅಪ್ಪು. ಏನ? ಶಂಕರ್. ಅಪ್ಪು, ಶಂಕರ್ ನಾಗು, 3 ಜನ. ಅಪ್ಪುನೇ ಅದು ಪುನೀತ್ ರಾಜ್ಕುಮಾರ್. ಅಜ್ಜಿ ನಿಮಗೆ ಈ ಕೈಯಲ್ಲಿರೋ ಚಿತ್ರ ನೋಡಿದ್ರೆ ಯಾರು ಅನ್ಸುತ್ತೆ? ಗೊತ್ತಿಲ್ಲ. ಪಾಪಣ್ಣ ತಾತ ಗೊತ್ತಾಗಿಲ್ಲ? ಚಿನ್ನು ಮರಿ ನಿಮ್ಮ ಚಿನ್ನು. ಇದು ಹಾಕ್ಲಾ ಆಡಿಯೋ? ಇದು ವಿಡಿಯೋ ರನ್ನಿಂಗಲ್ಲೇ ಐತೆ ನೋಡಿ ಮಮ್. ಇದೆ ಮನೆ. ಈ ಚಿತ್ರ ನೋಡಿದ್ರೆ ಯಾರು ಅನ್ಸುತ್ತೆ? ನಾನಾ? ನಂತರ ಇದೆಯಾ ಇದು ಚಿತ್ರ? ಇದು ಆಕ್ಚುಲಿ ಚೆನ್ನಾಗಿ ಯಾರು ಇರ್ಬೋದು? ಯಾರು ಮಾಡೋಣಪ್ಪ ಇನ್ನ
ಅವ್ವ ಈ ಚಿತ್ರ ನೋಡಿದ್ರೆ ಯಾರು ಅನ್ಸುತ್ತೆ? ನಾವು ಕೌಂಟ್ರ್ ಕೊಡ್ತೀವಿ ಅಂದ್ರೆ ನಮಗೆ ಕೌಂಟ್ರ್ ಕೊಡ್ತಾರೆ. ಮನೇಲಿ ಎಲ್ಲೋದ್ರು ಎಲ್ಲರೂ ಮೇಲೆಗಡೆ ಯಾರು ಅವ್ರೆ ತದ ನೋಡಿ ಮಾಮ್ಸ್, ಇವರೇ ನಮ್ಮ ಪಾಪಣ್ಣ ತಾತ. ಇದು ನೋಡಿದ್ರೆ, ಈ ಚಿತ್ರ ನೋಡಿದ್ರೆ ಯಾರು ಅನ್ಸುತ್ತೆ ನಿಮಗೆ? ಅಲ್ಲ ತಾತ, ಇದು ನೋಡಿದ್ರೆ ಯಾರು ಅನ್ಸುತ್ತೆ? ಚಿತ್ರ ನೋಡಿದ್ರೆ ಶಂಕರ್ ನಾಗು. ಓಕೆ ಸರಿಯಾ? ಶಂಕರ್ ನಾಗ್ ಅಲ್ಲ, ಅಪ್ಪು ಅದು ಪುನೀತ್ ರಾಜ್ಕುಮಾರ್. ಇಲ್ಲ ಶಂಕರ್ ನಾಗ್. ಲೇ ಅವನು ಯಾವನೋ ಲೇ, ಶಂಕರ್ ನಾಗ್ ಹಾಕೋನು, ಅಪ್ಪು ಅಲ್ಲೋ ಅದ್ಲೇ ಶಂಕರ್ ನಾಗ್ ಅವನು. ಬಾ ಅವ್ರ ಹತ್ರ ಹೋಗೋಣ. ಅಂಕಲ್ ಶಂಕರ್ ನಾಗ ಪುನೀತ್ ರಾಜ್ಕುಮಾರ್ ಅಂತ ಕೇಳೋಣ ಬಾ. ಶಂಕರ್ ನಾಗಗೆ ನಾಮ ಬರ್ತದೆ. ನಾಮ ಬರುತ್ತಾ? ನಾಮ ಬರ್ತದೆ. ಓಕೆ ಬಟ್ ಇಲ್ಲ, ಹಂಗೆ ಶಂಕರ್ ನಾಗ್ ಅಂತ ಇದ್ರು. ಇಬ್ರು 3 ಜನ ಶಂಕರ್ ನಾಗ್ ಅಂದ್ರು, 3 ಜನ ಪುನೀತ್ ರಾಜ್ಕುಮಾರ್ ಅಂದ್ರು. ಅದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಮೌರ ಫಿಲಮು ಇದು ಐರಾವತದ್ದು ನೋಡಿ, ಇಲ್ಲಿದೆ ದರ್ಶನ್. ಅವ್ನು ನನ್ನ ಪೆದ್ದ. ಏನಪ್ಪ ಈಗ ನಿನ್ನ ಕತೆ? ಓಕೆ ಏನಯ್ಯ? ಒಂದು ನಿಮಿಷ ನಾನು ಪೆದ್ದ. ಐರಾವತ ಇದು ಐರಾವತ. ಓಕೆ ಇದು ಮಿಷಿನ ಕೊರ್ಸೋದು, 3D ಮಿಷಿನ್ ಬರುತ್ತೆ. ಟೈಮಲ್ಲಿ ಪ್ರಿಂಟ್ ಮಾಡೋರ ಹತ್ರ ಹೋಗಿ ಕೂಡ ಕೇಳಿದೆ. ಅವರು ಅಂದಿದ್ದು ಪುನೀತ್ ರಾಜ್ಕುಮಾರ್ ಅಂತಾನೆ. ಫೈನಲಿ ಪುನೀತ್ ರಾಜ್ಕುಮಾರ್ ಅಂತ ಹೇಳ್ತಿದ್ದಾರೆ. ಶಂಕರ್ನಾಗಿ ಹಣೆ ಮೇಲೆ ನಾಮ ಇರುತ್ತಂತೆ. ಮೌರ್ಯ ಪಿಕ್ಚರಲ್ಲಿರೋ ಪುನೀತ್ ರಾಜ್ಕುಮಾರ್ ಅಂತ. ಮೌರ್ಯ ಪಿಕ್ಚರಲ್ಲಿ ಪುನೀತ್ ರಾಜ್ಕುಮಾರ್ ಗಡ್ಡನೇ ಇಲ್ಲ, ಇದರಲ್ಲಿ ಫುಲ್ಲು ಗಡ್ಡ ಐತೆ. ಅಯ್ಯೋ, ಊರಲ್ಲಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಮತ್ತೆ ಬೆಳಿಗ್ಗೆ ಎದ್ದು ಅದೇ ಕಾಲೇಜು, ಅದೇ ಬೆಂಗಳೂರು ಟ್ರಾಫಿಕ್ಕು, ತಲೆ ಕೆಟ್ಟೋಗ್ಬಿಡುತ್ತಪ್ಪ ಬೆಂಗಳೂರು. ಆನ್ ದ ವೇ ಹೋಗ್ತಾ ಹಂಗೆ ಟೀ ಕುಡಿಬೇಕು ಅಂತ ಅಂದಿದ್ದಕ್ಕೆ ಮುಂದೆ ಟೀ ಅಂಗಡಿ ಹತ್ರ ನಿಲ್ಲಿಸಿ ಇಲ್ಲಿ ಮಸ್ತಾಗಿ ತಂದೂರಿ ಚಾಯ್ ಮಾಡ್ತಾಯಿದ್ರು. ತಂದೂರಿ ಚಾಯ್ ಮಾಡೋದಕ್ಕೆ ಎಲ್ಲರೂ ನಾರ್ಮಲಾಗಿ ಎಲ್ಲರೂ ಸ್ಟವ್ ಮೇಲೆ ಇಟ್ಟು ಮಡಕೆ ಬಿಸಿ ಮಾಡ್ತಾರೆ ಅಂತ ನಾನು ನೋಡಿದ್ದೆ. ಬಟ್ ಇಲ್ಲಿ ಹಂಡೆ ಒಳಗಡೆ ಕೆಂಡ ಹಾಕಿ ಬಿಸಿ ಮಾಡ್ತಾಯಿದ್ದಾರೆ. ಫೈನಲಿ ಮನೆಗೆ ರೀಚ್ ಆದ್ವಿ. ಊರ್ಗೀರೆಲ್ಲ ಮುಗಿಸ್ಕೊಂಡು ಎಲ್ಲ ಸುತ್ತಾಕೊಂಡು ಎಂಜಾಯ್ ಮಾಡಿಕೊಂಡು ಎಲ್ಲ ಆಯಿತು ಮಾಮ್ಸ್. ಇವತ್ತಿಗೆ ನಾನು ವ್ಲಾಗ್ ಎಂಡ್ ಮಾಡ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೇ ಬೆಲ್ ಐಕಾನ್ನ ಟ್ಯಾಪ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್.